ನಮಸ್ಕಾರ ಎಲ್ಲರಿಗೂ. ನೀವು ಹೇಗಿದ್ದೀರಾ? ರೋಹಿತಾ, ಲಕ್ಷ್ಮಿ ಹೇಗಿದ್ದೀರಾ? ರಾಧಿಕಾ, ಎಲ್ರೂ ಚೆನ್ನಾಗಿದ್ದೀರಾ? ಬನ್ನಿ ಆಟ ಆಡೋಣ, ಎಲ್ರೂ ಸೇರೋಣ. ಬನ್ನಿ ಬನ್ನಿ ಎಲ್ರೂ ತಗೊಳ್ಳಿ, ಒಳ್ಳೆ ಒಳ್ಳೆ ಸಾಮಾನಿದೆ. ಹಾಯ್ ಫ್ರೆಂಡ್ಸ್, ಎಲ್ಲ JR V1 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡಿದ್ರಲ್ಲ, ನೀವು ವಿಡಿಯೋನ ಈ ಥರ AI ವಿಡಿಯೋ ನೀವು ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ಅರ್ನಿಂಗ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದೊಂದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ತಿಳ್ಕೊಳ್ಳಿ. ಮೊದಲಿಗೆ ನೀವು ಗೂಗಲ್ ಜಿಮಿನಿ ಅಂತ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತಿದೆ. ನಾನು ಸ್ಕ್ರೀನ್ ರೆಕಾರ್ಡ್ನ ಈ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ಅಲ್ಲಿ ಬಂತು. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಒಂದು ಜಿಮಿನಿ ಆ್ಯಪ್ ಇರಬೇಕಾಗ್ತದೆ. ಇದೆ ನೋಡಿ, ಗೂಗಲ್ ಕ್ರೋಮಲ್ಲಿ ಹುಡುಕಿದ್ರು ಸಿಗ್ತದೆ. ಇದರಲ್ಲಿ ನೀವು ಅಪ್ಗ್ರೇಡ್ ತೊಗೋಬೇಕಾಗಿದೆ. ಹೇಗಪ್ಪ ಅಂತ ಒಂದು ಸ್ಟೆಪ್ ಐತಿ, ಸ್ಟೆಪ್ ಎಲ್ಲ ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ. ನೀವು ಕೂಡ ಈ ಥರ AI ವಿಡಿಯೋನ ಎಡಿಟ್ ಮಾಡ್ಬೋದು. ಮೊದಲಿಗೆ ಈ ಕಾಣಿಸ್ತಾ ಇದೆಯಲ್ಲ, ಅಪ್ಗ್ರೇಡ್ ಯುವರ್ ಇದಂತ, ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ತೋರಿಸ್ತಾ ಇದೆಯಲ್ಲ 199 ಮತ್ತು 1950 ಇದೆಲ್ಲ ಮಾಡಬೇಕಾಗಿಲ್ಲ. 0 ಅಂತ ಕಾಣಿಸ್ತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿಕೊಂಡ್ರೆ ಇದು UPI ಪೇ UPI ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ನಿಮಿಷ ತೋರಿಸ್ತೀನಿ. ಈ ಥರ ತೋರುತ್ತೆ. ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬಿಂದ ಈಗಾಗಲೇ ಸುಮಾರು ಜನ ದುಡಿತಾ ಇದ್ದಾರೆ ಈ ಥರ AI ವಿಡಿಯೋ ಮಾಡಿಬಿಟ್ಟು. ನೀವು ಕೂಡ ಮಾಡ್ಬೋದು. ಒಂದು ನಿಮಿಷ, ಪಾಸ್ವರ್ಡ್ ಕೇಳ್ತೈತೆ, ಪಾಸ್ವರ್ಡ್ ಹಾಕ್ಬಿಟ್ಟು ಬರ್ತೀನಿ. ಎಲ್ಲರೂ ಒಂದು ನಿಮಿಷ ಅಷ್ಟೇ ಇರಿ, ಪಾಸ್ವರ್ಡ್ ಹಾಕ್ಬಿಟ್ಟು ಬರ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಒಂದು ಬಂದಿದೆ ಜಿಮಿನಿಯಲ್ಲಿ. ಇದನ್ನು ನೀವು ಅಂದ್ಕೊಂಡಿರ್ಬೋದು 1950 ಕೇಳ್ತಾ ಇದೆ. ಇದು ಹೇಗಪ್ಪ ಹಾಕೋದು, ದುಡ್ಡು ಕಟ್ಟಾದರೆ ಹೆಂಗಂತ ನೀವೇನು ತಲೆ ಕೆಡಿಸೋಬೇಕಾಗಿಲ್ಲ. ಇದು ಅಷ್ಟೊಂದೇನು ಕಟ್ಟಾಗೋದಿಲ್ಲ. ಜಸ್ಟ್ ಅದು ಅಲ್ಲಿ ತೋರಿಸ್ತಾ ಇದೆಯಲ್ಲ 1950 ಅಂತ, ಅಷ್ಟೇನು ಕಟ್ಟಾಗೋದಿಲ್ಲ. ಜಸ್ಟ್ ₹2 ಕಟ್ಟಾಗೋದು. ನಾನು ಹಾಕ್ಬಿಟ್ಟು ನಿಮ್ಗೆ ಪ್ರೂಫ್ ತೋರಿಸ್ತೀನಿ. ಅಷ್ಟೇ ರೀ, ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ. ನೋಡ್ತಾ ಇರ್ಬೋದು, ಫೋನ್ಪೇ ಆಯಿತು. ಅದು ಸೆಟಪ್ ಆಟೋ ಪೇ ಅಂತ ಸೆಟ್ ಆಗಿರ್ತದೆ. ಅದನ್ನು ಲಾಸ್ಟಲ್ಲಿ ನಾನು ಅದನ್ನ ರಿಮೂವ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ನೀವು ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಯಾರಾದರೂ ಸ್ಕಿಪ್ ಮಾಡಿದರೆ ಅದು ನಿಮಗೆ ಈ ವಿಡಿಯೋ ಗೊತ್ತಾಗಲ್ಲ, ಲಾಂಗ್ ಆಗ್ತಿದೆ. ನೋಡ್ತಾ ಇರ್ಬೋದು, ₹2 ಕಟ್ಟಾಗಿ ಮೆಸೇಜ್ ಬಂತು. ಇವಾಗ ಇಷ್ಟೇ ಇರಲಿ. ಬ್ಯಾಕ್ ಬಂದರೆ ನಮ್ಮ ಒಂದು ಜಿಮಿನಿ ಪ್ರೋ ರೆಡಿ ಆಗಿರ್ತದೆ. ಇದರಲ್ಲಿ ಹೇಗೆ ನಾವು AI ವಿಡಿಯೋ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇವಾಗ ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ, ಕ್ರಿಯೇಟ್ ವಿಡಿಯೋ VE ಅಂತ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಸ್ಟೆಪ್ ಇದೆ. ಏನಪ್ಪ ಅಂದರೆ ನಿಮ್ಮ ಹತ್ರ ಚಾಟ್ GPT
ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ChatGPT ಓಪನ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಈಗ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಸರ್ಚ್ ಮಾಡಬೇಕಾಗ್ತಿದೆ. ಪ್ರಿಪೇರ್ ಎ ಪ್ರಾಂಪ್ಟ್ ಸೇಯಿಂಗ್ ದಟ್ ದ monkeys are playing in the tree and they are asking everyone in Kannada how are you. ಈ ಥರ ಒಂದು ವಿಡಿಯೋ ಮಾಡಿ ಆಮೇಲೆ ಇಲ್ಲಿದೆಯಲ್ಲ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದೆಲ್ಲವನ್ನು ಕಾಪಿ ಮಾಡ್ಕೊಳ್ಳಿ. ಒಂದು ನಿಮಿಷ ಕಾಪಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು. ಇದು ಕಾಪಿ ಮಾಡಿಕೊಂಡು ಇದಾದಮೇಲೆ ಇಲ್ಲಿ ಬನ್ನಿ, ಜಿಮಿನಿಯಲ್ಲಿ ಬಂದ್ಬಿಟ್ಟು ಇದನ್ನು ಪ್ರಾಂಪ್ಟ್ನ ಜಸ್ಟ್ ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡಿ ಇದನ್ನು ಡನ್ ಕೊಟ್ಬಿಡಿ ಅಷ್ಟೇ. ಇವಾಗ ನೀವು ಕೊಟ್ಟಿರುವಂಥ ಒಂದು ಪ್ರಾಂಪ್ಟು ರೆಡಿ ಆಗುತ್ತೆ. ಒಂದು ನಿಮಿಷ 2 ನಿಮಿಷ ಬೇಕಾಗುತ್ತೆ. ಸ್ವಲ್ಪ ಕಾಯಬೇಕಷ್ಟೇ. ಕಾಯೋಣ. ನೋಡ್ತಾ ಇರ್ಬೋದು. ಹೇಳ್ತಾ ಇದ್ದೀನಿ ಜನರೇಟ್ ಯುವರ್ ವಿಡಿಯೋ ದಿಸ್ ಕ್ಯಾನ್ ಟೇಕ್ 1 ಇಲ್ಲ 2 ನಿಮಿಷ ಅಂತ. ಕಾಯೋಣ. ನೋಡಿ ಯಾವ ಥರ ವಿಡಿಯೋ ರೆಡಿ ಆಯ್ತಿದೆ ಅಂತ. ಈ ಥರ ವಿಡಿಯೋ ಮಾಡಿ ಹೇಗಪ್ಪ ಯೂಟ್ಯೂಬ್ ಬಿಡೋದು, ಹೇಗೆ, ಇದರಿಂದ ಸುಮಾರು ಜನ ಅರ್ನಿಂಗ್ ಮಾಡ್ತಾವ್ರೆ. ನೀವು ಮಾಡ್ಬೋದು. ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಈ ವಿಡಿಯೋ ಪ್ರತಿಯೊಬ್ಬರು ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಸ್ವಲ್ಪ ಸಪೋರ್ಟ್ ಮಾಡಿ. ನೋಡಿ, ನಿಮ್ಮ ಸಪೋರ್ಟಿಂದ ನಾವು ಬೆಳಿಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಟೋ ಪೇ ಅಮೌಂಟನ್ನು ಅದನ್ನ ಡಿಸ್ಕನೆಕ್ಟ್ ಮಾಡೋದು ಹೇಗೆ ಅಂತ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ಫುಲ್ಲಾಗಿ ವಿಡಿಯೋ ನೋಡಿ. ಈ ವಿಡಿಯೋ ಜನರೇಟ್ ಆಗ್ತಾಯಿದೆ. ಜನರೇಟ್ ಆದಮೇಲೆ ನಿಮಗೆ ಆ ವಿಡಿಯೋನ ಡೌನ್ಲೋಡ್ ಮಾಡೋದು ಹೇಗೆ ವಿಡಿಯೋನ ತೋರಿಸ್ತೀನಿ. 1 ನಿಮಿಷ ಜನರೇಟ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು. ನಮ್ಮ ಒಂದು ವಿಡಿಯೋ ರೆಡಿಯಾಗಿದೆ. ಆ ವಿಡಿಯೋನ ಆನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ನೋಡ್ತಾ ಇರ್ಬೋದು. ನೋಡಿ, ಈ ಥರ ವಿಡಿಯೋನ ಮಾಡ್ಬೋದು. ಇದಾದಮೇಲೆ ಇದನ್ನು ಡೌನ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಈ ಒಂದು ವಿಡಿಯೋ ನಮ್ಮ ಒಂದು ಗ್ಯಾಲರಿಯಲ್ಲಿ ಬಂದುಬಿಟ್ಟು ಸೇವ್ ಆಗಿರ್ತದೆ. ಆಯಿತಾ? ಇಷ್ಟು ಇದನ್ನು ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಕ್ಬೋದು. ಈಗ ನಿಮ್ಮ ಆಟೋಪೇ ಹೇಗಪ್ಪ ಫೋನ್ಪೇ ಅದನ್ನು ಡಿಲೀಟ್ ಮಾಡೋದು, ಅದನ್ನು ಒಂದು ವಿಡಿಯೋನ ತಿಳ್ಕೊಂಬರೋಣ. ಈಗ ನಿಮ್ಗೆ ಗೊತ್ತಾಗಿರ್ಬೋದು ದುಡ್ಡೇನೋ ಕಟ್ಟಾಗಿಬಿಡ್ತದೋ ಏನೋ, ಏನು ಮಾಡೋದು ಏನಿಲ್ಲ ಅಂತ. ಏನು ಸಿಂಪಲ್, ಏನು ಕಟ್ಟಾಗಿರೋದಿಲ್ಲ. ನೀವು ಫೋನ್ಪೇ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಫೋನ್ಪೇ ಅಕೌಂಟ್ ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚಲ್ಲಿ ಸರ್ಚ್ ಮಾಡಬೇಕು. ನೀವು ಆಟೋಪೇ ಅಂತ ಸರ್ಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಆಟೋಪೇ ಏನಾಗಿದೆ, ಇಲ್ಲಿ ಸೆಟ್ ಆಗಿದೆ. ಇದನ್ನು ನೀವು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದರೆ ಆ ಅಮೌಂಟ್ ನೀವು ಕಟ್ಟಾಗಲ್ಲ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಡಿಲೀಟ್ ಆಟೋಪೇ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡಿ. ಕನ್ಫರ್ಮ್. ಇಲ್ಲಿ ಮತ್ತೆ 1900 ಕೇಳ್ತಿದೆಯಲ್ಲ, ಮತ್ತೆ ಕಟ್ಟಾದರೆ ಈಗ ಅಮೌಂಟ್ ಅಂತ ನೀವು ಭಯ ಪಡ್ಬೇಕಾಗಿ ಏನು ತಿಳ್ಕೊಟ್ಟು, ಏನು ಭಯ ಪಡೋಂಥದ್ದು ಏನಿಲ್ಲ. ನೀವು ಪಿನ್ ನಂಬರ್ ಹಾಕ್ಬಿಟ್ಟು ನೀವು ಎಂಟರ್ ಕೊಟ್ಟರೆ ಆಯಿತು. ನೋಡ್ತಾ ಇರ್ಬೋದು, ಎಲ್ಲ ಕಟ್ಟಾಗಿ ಹೋಯ್ತು. ಏನು ತಲೆಕೆಡಿಸೋಕ್ಕಾಗಿಲ್ಲ. ಇಷ್ಟಾದಮೇಲೆ ಮೆಸೇಜ್ ಬರ್ತದೆ ನಿಮ್ಮ ಆಟೋಪೇ ಡಿಲೀಟ್ ಆಗಿದೆ ಅಂತ. ಇದನ್ನು ನೀವು ಇದರಲ್ಲಿ ಜಿಮಿನಿಯಲ್ಲಿ ಎಷ್ಟಪ್ಪ ವಿಡಿಯೋ ಮಾಡ್ಬೋದು. ಈ ಥರ ನೀವು ಎಂತಿಲ್ಲ ಅಂದರೂ ದಿನಕ್ಕೆ 3 ವಿಡಿಯೋ ಮಾಡ್ಬೋದು. 3 ವಿಡಿಯೋ ಅಷ್ಟೇ. ದಿನಕ್ಕೆ ಒಂದು ದಿನಕ್ಕೆ 3 ವಿಡಿಯೋ ಅಷ್ಟೇ ಮಾಡ್ಬೋದು. ಈ ವಿಡಿಯೋನ ನೀವು ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಹಾಕಿದರೆ ಲೈಕ್ ಬರ್ತವೆ, ವ್ಯೂಸ್ ಬರ್ತದೆ, ನೀವು ಅರ್ನಿಂಗನ್ನು ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.